ಆಯುರ್ವೇದ ಲೈಫ್ನೇ ಚೇಂಜ್ ಮಾಡುತ್ತೆ ಅಂತ ನಾನು ನಂಬ್ತೀನಿ ಬಿಕಾಸ್ ಇಟ್ ಡಿಡ್ ಚೇಂಜ್ಡ್ ಮೈಂಡ್. ನಾನು ನಿಮ್ಮ ಕನ್ನಡತಿ ಡಾಕ್ಟರ್ ಸ್ನೇಹಾ ಸಿ ಶೇಖರ್, ಆಯುರ್ವೇದ ವೈದ್ಯಳು. ತುಂಬ ವರ್ಷಗಳಿಂದ ಆಯುರ್ವೇದನೇ ಮಾಡಬೇಕು ಅಂತ ಹೇಳಿ ಕಷ್ಟಪಟ್ಟು ಆಯುರ್ವೇದ ಕೋರ್ಸಿಗೆ ಜಾಯ್ನ್ ಆದವಳು ನಾನಲ್ಲ. ಚಿಕ್ಕವಳಿಂದನೂ ವೆಟರ್ನರಿ ಮಾಡೋ ಆಸೆ, ಆದರೆ ಏನು ಮಾಡಲಿ ವೆಟರ್ನರಿ ಸಿಗಲಿಲ್ಲ. ಆಗ ಇನ್ನೊಂದು ವರ್ಷ ರಿಪೀಟ್ ಮಾಡೋಣ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ನನ್ನ ಅಪ್ಪ ಬಂದು ಹೇಳ್ತಾರೆ, ಆಯುರ್ವೇದ ಅಂತಲೂ ಒಂದು ಕೋರ್ಸ್ ಇದೆಯಂತೆ, ಒಂದ್ಸತಿ ನೋಡ್ಬೋದಲ್ವಾ ಅಂತ ಹೇಳಿ. ಸೀರಿಯಸ್ಲಿ ಆಯುರ್ವೇದ ಬಗ್ಗೆ ಲಿಮಿಟೆಡ್ ನಾಲೆಜ್ನ ಇಟ್ಕೊಂಡು ಕೋರ್ಸ್ಗೆ ಎಂಟ್ರಿ ಕೊಟ್ಟವಳು ನಾನು. ಹಿಂದಿನೂ ಗೊತ್ತಿಲ್ಲದೆ ಇರೋಳಿಗೆ ಎಲ್ಲ ಸಬ್ಜೆಕ್ಟ್ಸ್ನ ಸಂಸ್ಕೃತಲ್ಲಿ ನೋಡೋ ಅಷ್ಟೊತ್ತಿಗೆ ಕೋರ್ಸ್ನೇ ಬಿಟ್ಬಿಡೋಣ ಅಪ್ಪ ಅಂತ ಅಂದ್ಕೊಳ್ತೀನಿ. ಆದರೆ ಅಷ್ಟರೊಳಗಡೆನೆ 10 ವರ್ಷದಿಂದ ನಾನು ಸಫರ್ ಆಗ್ತಿದ್ದದ್ದು ಮೈಗ್ರೇನ್ ಇಶ್ಯೂ ಕೂಡ ಟ್ರಿಗರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸೀನಿಯರ್ಸ್ ಅಂದರೆ ಸುಮ್ಮನೆನಾ, ನಾವು ಎಷ್ಟೋ ಜನ ಅವ್ರ ಅಡ್ವೈಸ್ ಇಲ್ದಿಲ್ಲ ಕಾಲೇಜ್ ಲೈಫ್ನೇ ಮುಗಿಸಿರೋಲ್ಲ. ಆಗ ನನ್ನ ಸೀನಿಯರ್ಸ್ ಹೇಳಿದ್ದು, ಏನು ಡೌಟ್ಸ್ ಬೇಡ, ಏನು ಕನ್ಫ್ಯೂಷನ್ ಬೇಡ, 1 ತಿಂಗಳು ಆಯುರ್ವೇದ ಟ್ರೀಟ್ಮೆಂಟ್ನ ಅಷ್ಟೇ ಫಾಲೋ ಮಾಡು ಅಂತ ಹೇಳಿ. ಯಾಕೋ ಗೊತ್ತಿಲ್ಲ, ಬ್ಲೈಂಡಾಗಿ ಫಾಲೋ ಮಾಡಬೇಕು ಅನಿಸ್ತು. 1 ತಿಂಗಳು ಅವ್ರು ಹೇಳಿದ್ದನ್ನು ನಾನು ಚಾಚು ತಪ್ಪದೆ ಮಾಡ್ತೀನಿ. ಆ್ಯಂಡ್ ಅಮೇಝಿಂಗ್ಲಿ ಮ್ಯಾಜಿಕ್ನ ಕೂಡ ನೋಡ್ತೀನಿ. ಯಾಕಂದರೆ ಕಳೆದ 10 ವರ್ಷದಿಂದ ಪ್ರತಿ ವಾರನೂ ಅಟ್ಲೀಸ್ಟ್ 5 ದಿನ ಆದರೂ ಮೈಗ್ರೇನಿಂದ ಸಫರ್ ಆಗ್ತಾ ಇರ್ತೀನಿ. ಆ್ಯಂಡ್ ಸಡನ್ಲಿ 3-4 ತಿಂಗಳಾದರೂ ನಾನು ಮೈಗ್ರೇನ್ನ ಕಾಣಲ್ಲ. ಆಗ ನನಗೆ ಗೊತ್ತಾಗಿದ್ದು, ಆಯುರ್ವೇದನ ನಾನು ಚೂಸ್ ಮಾಡಲಿಲ್ಲ, ಅದ್ರ ಬದಲಿಗೆ ಆಯುರ್ವೇದನೇ ನನ್ನನ್ನು ಚೂಸ್ ಮಾಡ್ತು ಅಂತ ಹೇಳಿ. ಆ್ಯಂಡ್ ಆಗ ಶುರುವಾಗಿದ್ದು ನನ್ನ ಜರ್ನಿ. ನನ್ನ ಅಂಡರ್ ಗ್ರ್ಯಾಜುಯೇಷನಲ್ಲಿ ಪ್ರತಿ ವರ್ಷ ಡಿಸ್ಟಿಂಕ್ಷನ್ ತಗೊಳ್ತಿದ್ದರಿಂದ ಆಗ್ತಿದ್ದದ್ದು ಖುಷಿಗೆ 2021 ಆಯುರ್ವೇದ ಮತ್ತು ಮೆಂಟಲ್ ಹೆಲ್ತ್ನ ಕ್ಲಬ್ ಮಾಡಿ ಮೆಡಿಟೇಟ್ ವಿತ್ ಮಂಡಲ ಅಂತ ಹೇಳಿ ಒಂದು ವರ್ಕ್ ಬುಕ್ನ ಲಾಂಚ್ ಮಾಡ್ತೀನಿ. ಇದು ಸಾಕಷ್ಟು ಜನ ಈ ADHD ಆಗಿರ್ಬೋದು, ಆಟಿಸಮ್, ಸ್ಟ್ರೆಸ್, ಮೂಡ್ ಸ್ವಿಂಗ್ಸ್, ಡಿಪ್ರೆಷನ್, ಈ ರೀತಿ ಮೆಂಟಲ್ ಟ್ರಾಮಾಯಿಂದ ಸಫರ್ ಆಗ್ತಿರೋರಿಗೆ ಸಾಕಷ್ಟು ಹೆಲ್ಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ಬಂದದ ಇನ್ಸ್ಪಿರೇಷನಿಂದ 2022 ತಾಪಿಕಾ ಅನ್ನೋ ಹೆಸರಲ್ಲಿ ನನ್ನದೇ ಆದಂತಹ ಸ್ಕಿನ್ ಮತ್ತು ಹೇರ್ ಕೇರ್ ಬ್ರ್ಯಾಂಡ್ನ ಕೂಡ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಯಂಗ್ ಆಂಟ್ರಪ್ರಿನರ್ ಅಂತ ಕೂಡ ಕರೆಸ್ಕೊಳ್ತೀನಿ. ಇದಕ್ಕೆ ಸಿಕ್ಕಿದ ಪ್ರೀತಿ ಮತ್ತು ವಿಶ್ವಾಸದಿಂದ ಸಿಂಪ್ಲಿ ಆರೋಗ್ಯ ಅಂತ ಒಂದು ರೇಡಿಯೋ ಸಿಟಿಯಲ್ಲಿ ಕೂಡ ಶೋನ ನಡೆಸ್ಕೊಳ್ತೀನಿ. ಈ ಥರ ಸ್ಟಾರ್ಟ್ ಆಗಿದ್ದು ನನ್ನ ಚಿಕ್ಕ ಜರ್ನಿ. ಆ್ಯಂಡ್ ಇದಿಷ್ಟು ಜರ್ನಿಯಲ್ಲಿ ನನಗಿದ್ದದ ಆಸೆ ಒಂದೇ, ಆಯುರ್ವೇದ ನನಗೆ ಇಷ್ಟೆಲ್ಲ ಕೊಡುವಾಗ ನಾನು ಏನಾದರೂ ಆಯುರ್ವೇದಕ್ಕೆ ಕೊಡಲೇಬೇಕು ಅಲ್ವಾ. ನನ್ನ ಕನಸಿರೋದಿಷ್ಟೇ, ಆಯುರ್ವೇದನ ಪ್ರತಿ ಮನೆಗೂ ತೊಗೊಂಡು ಹೋಗಬೇಕು. ಆ್ಯಂಡ್ ಅದು ತುಂಬ ಸಿಂಪಲ್ ಹಾಗೂ ಪ್ರಾಕ್ಟಿಕಲ್ ಆಗಿ ನಿಲ್ಲಬೇಕು. ಈ ಒಂದು ಚಾನಲಿಂದ ನಾನು ಏಮ್ ಮಾಡಿರೋದು ಅಂತ ಅಂದರೆ, ನಂಬರ್ 1, ಇವತ್ತಿನ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗೆ ಸಿಂಪಲ್ ಆಗಿ ಹೇಗೆ ಪ್ರಿವೆನ್ಷನ್ ಮಾಡ್ಕೊಳ್ಬೋದು. ನಂಬರ್ 2, ಸ್ಕಿನ್ ಮತ್ತು ಹೇರ್ನ ಈಸಿಯಾಗಿ ಹೇಗೆ ಕೇರ್ ಮಾಡ್ಬೋದು. ನಂಬರ್ 3, ನಮ್ಮ ಫಿಸಿಕಲ್ ಹಾಗೂ ಮೆಂಟಲ್ ಹೆಲ್ತ್ಗೆ ಆಯುರ್ವೇದ ಟೈಮ್ ಟೇಬಲ್ನ ಹೇಗೆ ಹಾಕ್ಕೊಳ್ಳೋದು. ಇನ್ನು 4th ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ, ನಮ್ಮ ಮನೆಯೇ ಮೊದಲ ಆರೋಗ್ಯ ಶಾಲೆ ಆಗಿ ಹೇಗೆ ಮಾಡ್ಕೊಳ್ಬೋದು ಅಂತ ಹೇಳಿ. ಏನಾದರೂ ನೀವು ಆಯುರ್ವೇದ ಮುಖಾಂತರ ನಿಮ್ಮ ಹೆಲ್ತ್ನ ಚೆನ್ನಾಗಿಟ್ಕೊಳ್ಬೇಕು ಅಂತ ಆಸೆ ಪಡೋರು ನೀವಾಗಿದ್ದರೆ ನನ್ನ ಜರ್ನಿಯಲ್ಲಿ ಒಬ್ಬರಾಗಿರೋದನ್ನು ಮರಿಬೇಡಿ.